ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಗಾಯ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಕಿಸ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಹಾಗೆ ರಿವ್ಯೂನು ಕೂಡ ಮಾಡ್ತಾ ಇದ್ದೀನಿ. ಗೈಸ್ ಈ ಕಿಸ್ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ ಮತ್ತು ಯಾವ ಯಾವ ಹೀರೋಯಿನ್ಗಳು ನಟಿಸಿದ್ದಾರೆ ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ ಮತ್ತು ಈ ಮೂವಿಯು ಯಾವ ಯಾವ ಭಾಷೆಗಳಲ್ಲಿ ತೆರೆಗೊಂಡಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ. ಗೈಸ್ ಈ ಕಿಸ್ ಮೂವಿಯಲ್ಲಿ ವಿರಾಟ್ ಅವರಾಗಿರ್ಬೋದು ಮತ್ತು ಚಿಕ್ಕಣ್ಣ ಅವರಾಗಿರ್ಬೋದು ಮತ್ತು ಶ್ರೀಲೀಲಾ ಅವರಾಗಿರ್ಬೋದು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯಲ್ಲಿ ಡೈರೆಕ್ಟರ್ ಆಗಿರ್ಬೋದು ಮತ್ತು ಪ್ರೊಡ್ಯೂಸರ್ ಆಗಿರ್ಬೋದು, ಮ್ಯೂಸಿಕರ್ಸ್ ಆಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಸ್ಟಾರ್ ರೇಟಿಂಗ್ ನೋಡೋದಾದರೆ ಸುಮಾರು 4 ಸ್ಟಾರ್ ರೇಟಿಂಗ್ನ ಅವರು ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯು 2019 ಕೂಡ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯು ವಿರಾಟ್ ಅವರ ಹೊಸ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಲವ್ ಸ್ಟೋರಿ ಆಗಿರ್ಬೋದು ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಆನ್ಲೈನ್ ಸ್ಟೋರಿ ನೋಡೋದಾದರೆ ವಿರಾಟ್ ಅವರು ಒಂದು ರಿಚೆಸ್ಟ್ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ ಗೈಸ್. ಅಂದರೆ ಅವ್ರಿಗೆ ಏನು ರಿಚೆಸ್ ಅಂತಾರೆ ತಗೊಳ್ಳೋದಕ್ಕೂ ಒಂದು ರೀತಿ ಏನೋ ಒಂದು ರೀತಿ ಇರುತ್ತೆ ಗೈಸ್. ಅವರು ರಿಚೆಸ್ ಆಗಿರ್ಬೋದು ಮತ್ತು ಅವರ ತಂದೆಯವರು ಬಿಸ್ನೆಸ್ ಆಗಿರ್ತಾರೆ. ವಿರಾಟ್ ಅವರು ಒಂದು ದಿವಸ ಕಾರಲ್ಲಿ ಹೋಗ್ತಾ ಇರ್ತಾರೆ. ಅಂದರೆ ಶ್ರೀಲೀಲಾ ಅವರು ಒಂದು ಸಿಂಪಲ್ ಫ್ಯಾಮಿಲಿಯಲ್ಲಿ ಜನಿಸಿರ್ತಾರೆ. ಅವಳಿಗೆ ನಿದ್ದೆಗಣ್ಣಲ್ಲಿ ಅಂತಾರೆ ಮಾರ್ನಿಂಗು ಕನಸು ಕಾಣೋ ಟೈಮು, ಅಂತಾರೆ ಯಾವಾಗಲೂ ನಿದ್ದೆ ಮಾಡ್ತಾ ಸುಮ್ಮನೆ ಕನಸು ಕಾಣ್ತಾ ಇರ್ತಾನೆ. ಅಂತಾರೆ ನಾನು ಡ್ರೀಮ್ ಬಾಯ್ ಹಿಂಗಿರಬೇಕು, ನಮ್ಮ ಡ್ರೀಮ್ ಗರ್ಲ್ ಹಿಂಗಿರಬೇಕು ಅಂತ ಕೂಡ ಒಂದು ಕನಸನ್ನು ಕೂಡ ಕಾಣ್ತಾ ಇರ್ತಾನೆ ಗೈಸ್. ಆ ಕನಸನ್ನು ಕಾಣ್ತಾ ಇದ್ದಾಗ ಏನು ಮಾಡ್ತಾರೆ, ಅಲ್ಲಿ ಟೀಚರ್ಸು ಪಾಠ ಮಾಡ್ತಿರ್ತಾರೆ. ಇವರು ಕನಸನ್ನು ಕಾಣಿಸಿದಾಗ ಏನು ಮಾಡ್ತಾರೆ, ಟೀಚರ್ಸ್ ಅವರು ಎದ್ದು ಕಳಿಸ್ಬಿಡ್ತಾರೆ. ಅವಾಗ ಏನು ಮಾಡ್ತಾರೆ, ಶ್ರೀಲೀಲಾ ಅವರು ಫುಲ್ಲು ಕೋಪದಿಂದ ಬಂದು ಅಲ್ಲಿ ಬೋರ್ಡ್ ಹಾಕಿರ್ತಾರೆ. ಅಂತಾರೆ ಅವರ ಕಾಲೇಜ್ ಮುಂದೆ ಒಂದು ಬೋರ್ಡ್ ಇರುತ್ತೆ ಗೈಸ್, ಆ ಬೋರ್ಡ್ಗೆ ಕಲ್ಲು ಹೊಡೆದ್ಬಿಡ್ತಾರೆ. ಆ ಬೋರ್ಡ್ ಕಲ್ಲು ರಿಟರ್ನ್ ಬಂದು ಏನಾಗುತ್ತೆ, ವಿರಾಟ್ ಕಾರ್ ಮುಂದೆ ಬಿತ್ತೋಗುತ್ತೆ. ಅಂತಾರೆ ಗ್ಲಾಸ್ ಎಲ್ಲ ಹೊಡೆದೋಗುತ್ತೆ ಗೈಸ್. ಅವಾಗ ಏನು ಮಾಡ್ತಾ ಇರ್ತಾರೆ, ವಿರಾಟ್ ಹತ್ರ ಅಸಿಸ್ಟೆಂಟಾಗಿ ಕೆಲಸವನ್ನು ಕೂಡ ಮಾಡಿಸ್ಕೊಳಕ್ಕೆ ಇರಿಸ್ಕೋತಾನೆ. ಅಂತಂದರೆ ಡೈಲಿ ನೀನು ಇಷ್ಟು ಪೇ ಮಾಡಿ ಈ ರೀತಿ ಕೆಲಸ ಮಾಡೋ ಅಂತ ಹೇಳ್ತಾ ಇರ್ತಾರೆ. ಅವರಿಬ್ಬರು ಕೆಲಸ ಮಾಡ್ತಾ ಇದ್ದಾಗ ಏನಾಗುತ್ತೆ ಅಂತಾರೆ, ವಿರಾಟ್ಗೆ ಶ್ರೀಲೀಲಾ ಮೇಲೆ ಕ್ರಶ್ ಆಗುತ್ತೆ. ಮತ್ತು ಅಲ್ಲಿ ಶ್ರೀಲೀಲಾ ಅವರು ಕೂಡ ವಿರಾಟ್ಗೆ ಕ್ರಶ್ ಆಗಿರ್ತಾರೆ. ಅವಾಗ ಏನು ಮಾಡ್ತಾರೆ ಅಂತಾರೆ, ಅವನು ದುಡ್ಡಿಂದ ಅಳೆಯೋಕ್ಕೆ ನೋಡಿರ್ತಾನೆ. ಮತ್ತು ಅದು ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರಲ್ಲ ಅಷ್ಟು ದಿನ ಮುಗಿದೋಗಿರುತ್ತೆ. ಅವಾಗೇನಾಗುತ್ತೆ, ಇಬ್ಬರ ಮಧ್ಯೆ ಒಂದು ಬಾಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇಬ್ಬರು ಕೂಡ ಇಷ್ಟಪಡೋದಿಲ್ಲ. ಮತ್ತೆ ಏನು ಮಾಡ್ತಾರೆ, ಶ್ರೀಲೀಲಾ ಅವರು ಕೂಡ ಮಡಿಕೇರಿಗೆ ಹೊಂಟೋಗ್ತಾರೆ. ಅಲ್ಲಿ ಪಿ ಜಿಯಲ್ಲಿ ಕೂಡ ವರ್ಕನ್ನು ಮಾಡ್ತಾ ಇರ್ತಾರೆ. ಅವಾಗೇನು ಮಾಡ್ತಾರೆ, ಅಲ್ಲಿ ಚಿಕನನ್ನು ಕೂಡ ಕರ್ಕೊಂಡು ಅಲ್ಲಿ ಪಿ ಜಿ ಹತ್ರ ಹೋಗ್ತಾರೆ. ಮತ್ತು ಅಲ್ಲಿ ರಿಕ್ವೆಸ್ಟ್ ಎಲ್ಲರೂ ಕೂಡ ಮಾಡ್ಕೊಳ್ತಾರೆ. ಮತ್ತು ಅವರು ಅಂತಾರೆ ಶ್ರೀಲೀಲಾ ಅವರನ್ನು ಯಾರೋ ಒಬ್ಬರು ಚುಡಾಯಿಸ್ತಾ ಇರ್ತಾರೆ. ಮತ್ತು ಏನೋ ಒಂದು ರ್ಯಾಗಿಂಗನ್ನು ಕೂಡ ಮಾಡ್ತಾ ಇರ್ತಾರೆ. ಆ ರ್ಯಾಗಿಂಗನ್ನು ಮಾಡಿದಾಗ ಏನಾಗುತ್ತೆ, ವಿರಾಟ್ಗೆ ಫುಲ್ಲು ಕೋಪ ಜಾಸ್ತಿ ಆಗುತ್ತೆ. ಮತ್ತು ಅವ್ನಿಗೆ ಎಲ್ಲಿಲ್ಲದಾರೋ ಬಿ ಪಿ ರೇಜ್ ಆಗುತ್ತೆ ಗೈಸ್. ಅವಾಗೇನು ಮಾಡ್ತಾರೆ, ಅಲ್ಲಿ ಫೈಟಿಂಗ್ ಆಗುತ್ತೆ. ಮತ್ತು ಶ್ರೀಲೀಲಾ ಅವರು ಕೂಡ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಕೋತಾರೆ. ಮತ್ತು ಎಲ್ಲಕ್ಕೂ ಕೂಡ ಲವರ್ ಅಂತ ಕೂಡ ಒಂದು ರೀಸನ್ ಆಗಿ ಸೈನನ್ನು ಹಾಕಿರ್ತಾರೆ. ಮತ್ತು ಶ್ರೀಲೀಲಾ ಅವರು ಕೂಡ ಅದಕ್ಕೆ ಒಂದು ರಿವೆಂಜನ್ನು ತಗೊಳ್ತಾರೆ. ಮತ್ತು ಲಾಸ್ಟಲ್ಲಿ ಕೂಡ ವಿರಾಟ್ ಅವರಾಗಿರ್ಬೋದು ಮತ್ತು ಶ್ರೀಲೀಲಾ ಅವರಾಗಿರ್ಬೋದು ಒಂದಾಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಮೂವಿಯು ಒಂದು ಕನ್ನಡ ಲವ್ ಸ್ಟೋರಿ ಮೂವಿಯಾಗಿ, ಥ್ರಿಲ್ಲಿಂಗ್ ಮೂವಿಯಾಗಿ ತೆರೆಗೊಂಡಿದೆ. ಮತ್ತು ಈ ಮೂವಿಯಲ್ಲಿ ಸಾಂಗ್ಸ್ಗಳಾಗಿರ್ಬೋದು ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು ಮೂವಿಯಲ್ಲಿ ಸಾಕಾದಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗಾಯ್ಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್.